ಮಂಡಿ ನೋವು ಎಲ್ಲರನ್ನ ಕಾಡುವ ಸಮಸ್ಯೆಯಾಗಿದೆ ಅಂದ್ರೆ ತಪ್ಪಾಗಲ್ಲ. ಅದರಲ್ಲೂ ಹೆಚ್ಚಾಗಿ ವಯಸ್ಸಾದವರನ್ನ ಕೂತಲ್ಲೇ ಕೂರುವಂತೆ ಮಾಡುತ್ತೆ ಮಂಡಿ ನೋವು. ವೈದ್ಯರು ಮಂಡಿ ನೋವಿಗೆ ಕೊಡುವ ಚಿಕಿತ್ಸೆಯಿಂದ ಕೆಲವು ನೋವು ಉಪಶಮನವಾಗುತ್ತೆ ವಿನಃ ಒಂದಲ್ಲ ಒಂದು ರೀತಿಯಲ್ಲಿ ಮಂಡಿ ನೋವು ಕಾಡ್ತಾನೆ ಇರುತ್ತೆ. ಇಂತಹ ಸಮಸ್ಯೆಗಳಿಗೆ ಕೆಲವೊಮ್ಮೆ ವೈದ್ಯರೇ ಯೋಗಾಭ್ಯಾಸ ಮಾಡಲು ಸಲಹೆ ನೀಡುತ್ತಾರೆ. ಹಲವು ಆರೋಗ್ಯ ಸಮಸ್ಯೆಗಳಿಗೆ ನಾನಾ ರೀತಿಯ ಯೋಗಾಭ್ಯಾಸಗಳಿವೆ. ಮೂಳೆಯ ಮಾಂಸಖಂಡಗಳನ್ನ ಬಲಗೊಳಿಸಲು ಸಹ ಅನೇಕ ರೀತಿಯ ಯೋಗಾಸನಗಳಿವೆ. ಹಾಗಾದ್ರೆ ಯಾವ ರೀತಿಯ ಯೋಗಾಸನ ಮಂಡಿ ನೋವಿಗೆ ಸೂಕ್ತ ಅನ್ನೋದನ್ನ ನೀವೇ ನೋಡಿ. ಮಂಡಿ ನೋವಿನ ಸಮಸ್ಯೆಗಳು ತರಾವರಿ ಇರುತ್ತೆ. ಅದರಲ್ಲಿ ಕೆಲವೊಂದು ಸಮಸ್ಯೆ ಇರೋರು ಕೆಳಗೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅಂಥವರು ಚೇರ್ ಮೇಲೆ ಕೂತ್ಕೊಂಡು ಅಥವಾ ಮಂಚದ ಮೇಲೆ ಅಥವಾ ಸೋಫಾ ಮೇಲೆ ಕೂತ್ಕೊಂಡು ಕೆಲವೊಂದು ಎಕ್ಸಸೈಸ್ಗಳನ್ನ ಹಾಗೆ ಆಸನಗಳನ್ನು ಮಾಡಬಹುದು. ಮಂಡಿ ನೋವಿನ ಸಮಸ್ಯೆ ಇರುವವರು ಕೆಳಗೆ ಕುಳಿತು ಮಾಡುವ ಆಸನಗಳನ್ನು ಮಾಡುವುದರ ಮೂಲಕ ಮಂಡಿ ನೋವಿನ ಸಮಸ್ಯೆಯನ್ನು ದೂರ ಮಾಡಿಕೊಳ್ಬಹುದು. ಇದು ದಂಡಾಸನ, ರಿಲ್ಯಾಕ್ಸ್ ಪೋಸ್ಚರ್. ಸಿಟ್ಟಿಂಗಲ್ಲಿ ರಿಲ್ಯಾಕ್ಸ್ ಪೋಸ್ಚರ್ ದಂಡಾಸನ. ಸ್ಥಿತಿ ಇನ್ ದಂಡಾಸನ. 2 ಕಾಲುಗಳನ್ನ ಜೋಡಿಸ್ಬೇಕು. 2 ಹಸ್ತಗಳನ್ನ ದೇಹದ ಪಕ್ಕ ಇಟ್ಕೊಳ್ಬೇಕು. ದೇಹ ಬೆನ್ನಿನ ಭಾಗ ನೇರವಾಗಿರಬೇಕು. ಕಾಲು ನೇರವಾಗಿ ಚಾಚಿರಬೇಕು. ದಂಡಾಸನದಲ್ಲಿ ಮಂಡಿ ನೋವಿಗೆ ನಾವು ಕೆಲವೊಂದು ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತೀನಿ. ಮಂಡಿ ಟೈಟ್ನಿಂಗ್ ಅಂದರೆ ಬಿಗಿಗೊಳಿಸೋದ್ರ ಮೂಲಕ ಮಂಡಿ ನೋವನ್ನು ಕಡಿಮೆ ಮಾಡ್ಕೊಳ್ಬಹುದು. ಮೊದಲನೇ ಒಂದೊಂದೇ ಕಾಲನ್ನು ನಾವು ಬಿಗಿ ಮಾಡ್ತೀವಿ. ಬಲಗಾಲ್ ಮಂಡಿನ ಬಿಗಿ ಮಾಡಿ ಹೀಗೆ ಮುಂದೆ ಪಾದವನ್ನು ಮುಂದಕ್ಕೆ ಚಾಚಿ ಬಲಗಾಲ್ ಮಂಡಿನ ಬಿಗಿ ಮಾಡಿಟ್ಕೊಳ್ಬೇಕು. 10 ಸೆಕೆಂಡ್ಗಳ ಕಾಲ ಶುರುವಿನಲ್ಲಿ 10 ಸೆಕೆಂಡ್ 10 ಸೆಕೆಂಡ್ಸ್ವರೆಗೂ ಇಟ್ಕೊಳ್ಳಿ. ಮತ್ತೆ ಬಿಡಿಸ್ಕೊಂಡು ರಿಲ್ಯಾಕ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯೋಗದಲ್ಲಿ. ಯಾತಕ್ಕೆ ಅಂದರೆ ನಾವು ಏನು ಮಾಡಿದ್ದೀವಿ ಅದರ ಬದಲಾವಣೆ ಏನಾಗ್ತಿದೆ ಉಸಿರಾಟದಲ್ಲಾಗಿರಬಹುದು, ದೇಹದಲ್ಲಾಗಿರಬಹುದು, ರಕ್ತ ಚಲನೆ, ಮನಸ್ಸು ಅಥವಾ ಯಾವುದೇ ಸೆಲ್ಸಲ್ಲಾಗಿರಬಹುದು. ಮತ್ತು ಸ್ಥಿತಿ. ಪಾದವನ್ನು ಮುಂದಕ್ಕೆ ಚಾಚಿದ್ವಿ. ಈಗ ಪಾದವನ್ನು ಹಿಂದಕ್ಕೆ ಚಾಚೋದ್ರ ಮೂಲಕ ಮಂಡಿನ ಬಿಗಿಗೊಳಿಸ್ಬೇಕು. ಇದು ಮುಂದಕ್ಕೆ ಚಾಚೋದಕ್ಕೆ ಕಾಂಪ್ಲಿಮೆಂಟರಿ ಆಗಿರುತ್ತೆ. ಇದರಲ್ಲೂ ಕೂಡ ಮಿನಿಮಮ್ 10 ಸೆಕೆಂಡ್ಸ್ ಇಟ್ಕೊಂಡಿರಬೇಕು. 10 ಸೆಕೆಂಡ್ಸ್ ಆದಮೇಲೆ ಬಿಡಿಸ್ಕೊಳ್ತೀವಿ. ಇಡೀ ದೇಹ ಹಗುರವಾಗಿರುತ್ತೆ. ಎಲ್ಲ ಬದಲಾವಣೆಗಳನ್ನು ಗಮನಿಸಬೇಕು. ಮತ್ತು ಸ್ಥಿತಿ. ಕಾಲುಗಳನ್ನ ಜೋಡಿಸ್ತೀವಿ. ಈಗ ಎಡಗಾಲಿನ ಪಾದವನ್ನು ಮುಂದಕ್ಕೆ ಚಾಚಿ ಎಡಗಾಲ ಮಂಡಿಯನ್ನು ಬಿಗಿಗೊಳಿಸಬೇಕು. ನಿಧಾನವಾಗಿ ಬಿಡಿಸ್ಕೊಳ್ಬೇಕು. ಮತ್ತೆ ರಿಲ್ಯಾಕ್ಸ್. ಸ್ಥಿತಿ. ಮತ್ತು ಪಾದವನ್ನು ಹಿಂದಕ್ಕೆ ಚಾಚಿ ಮಂಡಿನ ಆದಷ್ಟು ಬಿಗಿಗೊಳಿಸಬೇಕು. ಮತ್ತು ಹೆಚ್ಚಿನ ಮಂಡಿ ನೋವು ಇರೋರು ಮಂಡಿಯ ಕೆಳಗಡೆ ಒಂದು ಟವಲನ್ನು ಸುತ್ತಿ ಪ್ಯಾಡ್ ಥರ ಇಲ್ಲಿ ಇಟ್ಕೊಂಡಾಗಲೂ ಅದನ್ನು ಪ್ರೆಸ್ ಮಾಡೋದ್ರ ಮೂಲಕ ಹೆಚ್ಚು ಬಿಗಿತವನ್ನು ಕಾಣಬಹುದು. ಮತ್ತು ಮಂಡಿ ನೋವು ಬೇಗ ಕಡಿಮೆ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಸ್ಥಿತಿ. ಈಗ 2 ಪಾದಗಳನ್ನ ಮುಂದಕ್ಕೆ ಚಾಚಿ 2 ಮಂಡಿಗಳನ್ನು ಬಿಗಿಗೊಳಿಸಬೇಕು. ಮತ್ತೆ ಇದರಲ್ಲಿ 10 ಸೆಕೆಂಡ್ಸ್ ಇಟ್ಕೊಳ್ಬೇಕು. ಇದಾದಮೇಲೆ ಮತ್ತೆ ರಿಲ್ಯಾಕ್ಸ್ ಆದಮೇಲೆ ಮತ್ತೆ ಪಾದಗಳನ್ನು ಹಿಂದಕ್ಕೆ ಚಾಚಿ ಮಂಡಿನ ಬಿಗಿಗೊಳಿಸಬೇಕು. ರಿಲ್ಯಾಕ್ಸ್. ಸ್ಥಿತಿ. ಮತ್ತೆ ಮಂಡಿ ನೋವಿಗೆ ಮುಂದಿನ ಎಕ್ಸಸೈಸ್. ಒಂದು ಕಾಲನ್ನು ಮಡಚಿ ಹೀಗೆ ಕೈಗಳಿಂದ ಲಾಕ್ ಮಾಡಿ ಕ್ಲಾಕ್ ವೈಸ್ನಲ್ಲಿ ಒಂದು 5 ರೌಂಡ್ಸಿಂದ ಶುರು ಮಾಡಿಕೊಳ್ಬೇಕು. ಹೀಗೆ ಸುತ್ತಬೇಕಾದಾಗ
ಮಂಡಿ ಆದಷ್ಟು ನೇರವಾಗಿರಲಿಕ್ಕೆ, ಮೇಲ್ ಬಂದಾಗ ನೇರವಾಗಿರಲಿಕ್ಕೆ ಪ್ರಯತ್ನಿಸಿ. ಮಂಡಿ ಭಾಗ ಪೂರ್ತಿ ಸಡಿಲ ಹಾಗೂ ಬಿಗಿತ ಎರಡೂ ಗೊತ್ತಾಗಬೇಕು. ಕ್ಲಾಕ್ ವೈಸ್ 5 ರೌಂಡ್ಸ್ ಹಾಗೆ ಆಂಟಿ ಕ್ಲಾಕ್ ವೈಸ್ 5 ರೌಂಡ್ಸ್. ಹೀಗೆ ಮಾಡೋದ್ರಿಂದ ಮಂಡಿ ನೋವಿನ ಸಮಸ್ಯೆ ಕಡಿಮೆ ಆಗುತ್ತೆ. ರಿಲೀಸ್, ರಿಲ್ಯಾಕ್ಸ್. ಸ್ಥಿತಿ. ನೆಕ್ಸ್ಟ್ ಎಕ್ಸಸೈಸ್ ಮಂಡಿ ನೋವಿಗೆ ಬಲಗಾಲನ್ನು ಮಡಚಿ 1 2 ಸಾಧ್ಯವಾದಷ್ಟು ಪೂರ್ತಿ ನೆಲಕ್ಕೆ ತಾಕಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. 3 4 ಹಾಗೆಯೇ ಎಡಗಾಲು 1 2 3 4 1 ಈ ರೀತಿ ಒಂದೊಂದೇ ಕಾಲನ್ನು ಆಲ್ಟರ್ನೇಟಿವ್ ಹಾಗೆ ಮಾಡ್ತಾ 5 ರೌಂಡ್ಸ್ ಈಚ್ ಲೆಗ್ ಮಾಡಬೇಕು. ಇದಾದಮೇಲೆ ರಿಲ್ಯಾಕ್ಸ್. ಮಂಡಿ ನೋವಿಗೆ ಎಕ್ಸಸೈಸ್ಗಳಾಯಿತು. ಈಗ ಆಸನಗಳನ್ನು ನೋಡಿ. ವಜ್ರಾಸನ. ವಜ್ರಾಸನ ಅಂದರೆ ನಿಮಗೆ ಗೊತ್ತೇ ಇದೆ, ವಜ್ರನ ಕಠಿಣಗೊಳಿಸುತ್ತೆ, ಹಾಗೆ ಜೀರ್ಣಶಕ್ತಿಗೆ ಸಹಕಾರಿಯಾಗುತ್ತೆ. ಮಂಡಿ ನೋವಿಗೆ ತುಂಬ ಉಪಯೋಗ ಆಗುವಂಥ ಆಸನ. ವಜ್ರಾಸನದಲ್ಲಿ ಕುಳಿತುಕೊಳ್ಳಿಕ್ಕೆ ಬರದೇ ಇರೋರು, ಅಂದರೆ ಆಗದೇ ಇರೋರು, ಆ್ಯಂಕಲ್ ಜಾಯಿಂಟ್ ಮಧ್ಯ ಇಲ್ಲಿ ಟವಲನ್ನು ರೋಲ್ ಮಾಡಿ ಇಟ್ಕೊಂಡು ವಜ್ರಾಸನದಲ್ಲಿ ಕೂತ್ಕೊಳ್ಬೇಕಾಗತ್ತೆ. ಆದರೆ ಮಂಡಿ ನೋವಿರೋರು ಇಲ್ಲಿ ಟವಲ್ನ ಇಟ್ಕೊಳ್ಳೋದ್ರ ಜೊತೆಯಲ್ಲೇ ಟವಲ್ನ ರೋಲ್ ಮಾಡಿ ಹೀಗೆ ಮಂಡಿಯ ಮಧ್ಯಭಾಗದಲ್ಲಿ ಹೀಗಿಟ್ಟು ಕೂತ್ಕೊಳ್ಳೋದ್ರಿಂದ ಮಂಡಿಯ ಭಾಗ ಸ್ಟ್ರೆಚ್ ಆಗಿ ಮಂಡಿ ನೋವಿನ ಸಮಸ್ಯೆ ಕಡಿಮೆ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ವಜ್ರಾಸನದ ಜೊತೆಗೇ ವೀರಾಸನ ಕೂಡ ಮಾಡೋದ್ರಿಂದ ಮಂಡಿ ನೋವಿಗೆ ತುಂಬ ಸಹಕಾರಿಯಾಗುತ್ತೆ, ಮಂಡಿ ನೋವು ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಇದು ವೀರಾಸನ. ಹಿಮ್ಮಡಿಯನ್ನು ಹೊರಗಡೆ ಪಕ್ಕದಲ್ಲಿ ಇಟ್ಕೊಂಡು ಬಟಕ್ಸ್ನ ನೆಲಕ್ಕೆ ಒತ್ತಿ ಕೂತ್ಕೊಳ್ಳೋದು ವೀರಾಸನ ಆಗಿರುತ್ತೆ. ಹೀಗೆ ಕೂತ್ಕೊಳ್ಳೋದ್ರಿಂದ ಕೂಡ ಮಂಡಿ ನೋವಿನ ಸಮಸ್ಯೆಯನ್ನು ದೂರ ಮಾಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಕೆಲವೊಂದು ಸಿಂಪಲ್ ಆಗಿರೋ ಎಕ್ಸಸೈಸ್ಗಳನ್ನ ಹಾಗೆ ಕೆಲವೊಂದು ಸಿಂಪಲ್ ಆಗಿರೋ ಆಸನಗಳನ್ನ ಮಾಡಿ ನಾವು ಹೇಗೆ ಮಂಡಿ ನೋವಿನ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಬಹುದು ಅನ್ನೋದನ್ನು ನೀವು ಹೀಗೆ ದಿನನಿತ್ಯ ನಿಮ್ಮ ಜೀವನದಲ್ಲಿ ಈ ಆಸನಗಳು ಹಾಗೆ ಈ ಎಕ್ಸಸೈಸ್ಗಳನ್ನ ಅಳವಡಿಸ್ಕೊಂಡು ಮಂಡಿ ನೋವಿನ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಿ. ನೋಡಿದ್ರಲ್ಲ ಸಿರಿಸಖಿಯರೇ, ಮಂಡಿ ನೋವು ಬೇಗ ನಿವಾರಣೆಯಾಗಲು ಯಾವ ರೀತಿ ಯೋಗಾಸನಗಳನ್ನ ಮಾಡಬಹುದು ಅಂತ. ಹಾಗಾದ್ರೆ ನೀವು ಕೂಡ ಯೋಗಾಸನಗಳನ್ನ ಮಾಡಿ ನಿಮ್ಮ ಮಂಡಿ ನೋವಿಗೆ ಗುಡ್ ಬೈ ಹೇಳಿ.